ಮಾನ್ಯ ಕೃಷ್ಣ ಬೈರೇಗೌಡ ಏನು ಹೇಳ್ತಾವ್ರೆ ಅವಾಗಿಂದ ಫುಟ್ಪಾಟಿಂದ ರೋಡ್ನಲ್ಲಿ ಓಡಾಡ್ತಾವ್ರೆ, ಆಕ್ಸಿಡೆಂಟ್ ಆಗ್ತಾ ಇದೆ. ಇದು ಫುಟ್ಪಾಟಿಂದ ಆಕ್ಸಿಡೆಂಟ್ ಆಗ್ತಾ ಇಲ್ಲ, ಇದು ರೋಡ್ಸ್ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಅದು ಎಲ್ಲ ಗುಂಟೆ ಎಲ್ಲ ಮುಚ್ತಾ ಇಲ್ಲ. ನೀವೇ ನೋಡಿ ಹಳ್ಳ ಎಷ್ಟು ದೊಡ್ಡ ಇದೆ, ಅದಕ್ಕೋಸ್ಕರ ಇದು ಆಕ್ಸಿಡೆಂಟ್ ಆಗ್ತಾ ಇರೋದು. ಅವ್ರ ತಪ್ಪು ಮುಚ್ಚಕ್ಕೆ ಎಲ್ಲ ಬಡವ್ರ ಮೇಲೆ ಆಗ್ತಾ ಇರೋದು ಇವರು. ಅದಕ್ಕೋಸ್ಕರ ಇನ್ನೊಂದು ಮಾತು, ಇವರು ಐದು ತಪ್ಪು ಏನಾದರೂ ಫುಟ್ಪಾಟ್ ಅವರು ದೊಡ್ಡ ಬಂದು ಮೊನ್ನೆ ಎಲ್ಲಿ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರೆ ಹಿಂದೆ ಆಗ್ಬೋದಿಲ್ಲ, ಅಲ್ಲೇ ಡ್ಯೂಟಿ ಹಾಕ್ಬಿಟ್ರೆ ಮುಂದೆ ಬರೋಲ್ಲ. ಇಬ್ಬರು ಒಂದು ಡಿಪಾರ್ಟ್ಮೆಂಟ್ ಅವ್ರಿಗೆ ಹಾಕಿದ್ರೆ ಸಾಕು. ಅಷ್ಟುಗೆಲ್ಲ ಅವ್ರಿಗೆ ತಪ್ಪುಗೆ ಎಲ್ಲ ಹೊಟ್ಟೆ ಮೇಲೆ ಹೊಡ್ಬಿಟ್ರೆ ಇದು ಏನು ಸಮಸ್ಯೆ ಇಲ್ಲ. ಅದು ಅವರು ಏನಿರೋದು ಎಲ್ಲ ರೋಡ್ಸ್ ಕೆಲಸ ಸರಿ ಇಲ್ಲ, ಎಲ್ಲ ಇಷ್ಟು ದೊಡ್ಡ ಹಳ್ಳ ಇದೆ, ಅದು ಮೊದಲೇ ಅದು ಸರಿಯಾಗಿ ಮಾಡಿ ಆಮೇಲೆ ಬೇರೆಯವ್ರಿಗೆ ಮಾಡಿ. ಅದು ಬಿಟ್ಬಿಟ್ಟು ಬಡವ್ರ ಮೇಲೆ ನೀವು ನಿಮ್ಮ ತಪ್ಪು ಬಡವ್ರ ಮೇಲೆ ಇಟ್ಬಿಟ್ರೆ ಆಗಲ್ಲ. ನೀವು ಅದೇನು ಏನಾದ್ರು ಫುಟ್ಪಾಟು ಏನು ಬಂದ್ಬಿಟ್ರು ಪಾಪ, ಏನು ತಪ್ಪಿದೆ ಒಪ್ಕೊಂತೀವಿ. ಇಬ್ಬರು ಕಾನ್ಸ್ಟೇಬಲ್ಗೆ ಏನು ಹಾಕ್ಬಿಟ್ಟು ಹಿಂದೆ ಹಾಕ್ಕೊಳ್ಬೇಕು, ಅವ್ರು ವಾರ್ನಿಂಗ್ ಕೊಡ್ಬೇಕು, ಹಿಂದೆ ಹಾಕ್ಕೊಳ್ಬೇಕು ಅಂತ ಅಲ್ಲೇ ಹಾಕ್ಬಿಟ್ಟು ಹಾಕಲ್ಲ ಅವರು. ಅದೇ ಮೇನ್ ಏನಾದ್ರು ಸಮಸ್ಯೆ ಮಾಡಿ, ನೀವು ಸಮಸ್ಯೆ ಬಿಟ್ಟು ಎಲ್ಲ ಎದ್ದು ಇಡ್ರಿ ಅಂದರೆ ಏನು ವಿಷಯ, ಅದು ಏನು ಅರ್ಥ ಆಗ್ತಾಯಿಲ್ಲ. ಅದು ಆಗ್ತಿದ್ರೆ ಎಲ್ಲ ಒಪ್ಕೊಂತಾರೆ, ಆಗ್ಬಿಟ್ಟು ಏನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅದು ಒಪ್ಕೊಂತಾರೆ. ಅದು ಮಾಡೋದು ತಪ್ಪು, ಏನು ಕೊಲೆ ಮಾಡಿದ್ರೆ ಅಂದರೆ ಅದು ಏನಾದ್ರು ಇದೆ. ಸರ್ಕಾರ ಏನು ಕಾನೂನು ಏನು ಹೇಳ್ತಾರೆ ಏನು ಮೇಡಮ್, ಕಾನೂನಲ್ಲಿ ಏನಿದೆ, ಈಗ ಕೊಲೆ ಮಾಡಿದ್ರೆ ಅವ್ರು ಭಗತ್ಗೆ ಒಂದು ಚಾನ್ಸ್ ಕೊಡ್ತಾರೆ, ಹೋಗಪ್ಪ ಜಾಮೀನು ಕೊಡ್ತೀನಿ, ಮೇಲೆ ಇದು ಮೇಲೆ ಸರಿಯಾಗಿ ನಡೆಸಿ ಅಂದೆ. ಇದು ಭಗತ್ಗೆ ಚಾನ್ಸ್ ಇಲ್ಲ, ಚಾನ್ಸ ಕೊಡ್ತಾರಲ್ಲ. ನಮ್ಮ ತಾತ YSW ಅಂದ್ಬಿಟ್ಟು ಅವರು ಈ ಬಗ್ಗೆ ಹೋರಾಟ ಮಾಡಿ ಅವನಿ ರೋಡ್ ಬ್ಲಾಕ್ ಮಾಡ್ತೀವಿ ಅಂದ್ಬಿಟ್ಟು ಕಮಿಷನರ್ ಅವ್ನು ಬಂದು ಅವ್ರು ಬಂದ್ಬಿಟ್ಟು ನೀವು ಹೇಳ್ರಿ ಎಲ್ಲಿದೆ ಜಾಗ, ಇಲ್ಲಿ ಎಲ್ಲಿ ಹೇಳಿ ನಾವು ಕೊಡ್ತೀವಿ ಆ ಜಾಗ, ನೀವು ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ, ಇದು ರೋಡ್ ಎಲ್ಲ ಬ್ಲಾಕ್ ಮಾಡಬೇಡಿ ಅಂತ ಹೇಳಿ. ಇದು ರೋಡ ನಮ್ಗೆ ತೋರಿಸಿ. ಇದು ಎಷ್ಟೋ 1996ಇಂದ ಹೋರಾಟ ಮಾಡಿ ಎಲ್ಲರಿಗೂ ಅಂಗಡಿ ಕೂಡಿಸಿ ಇವಾಗ ಇದ್ದಕ್ಕಿದ್ದಕ್ಕೆ ಎಲ್ಲರೂ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರೆ ನೀವು ಎಲ್ಲರೂ ಎಲ್ಲಿ ಹೋಗ್ಬೇಕು? ಒಬ್ಬೊಬ್ಬ ಅಂಗಡಿ ಅವ್ರಿಗೂ ಸಾಲ ಇದೆ. ಸಾಲ ಅಂದರೆ ಪರ್ಸನಲ್ ಲೋನು ಇದೆ, ಆಮೇಲೆ ಬಂಡವಾಳ ಹಾಕಿರೋದು ಅದು ಸಾಲ ಇದೆ. ಎಲ್ಲಿಂದ ತರಬೇಕು ಸರ್? ನೀವು ಅಂಗಡಿ ಇಲ್ಲಿಗಲ್ ಅಂದ್ಬಿಟ್ರೆ, ಟ್ವೀಟ್ ಮಾಡಿಬಿಟ್ಟು ಇಲ್ಲಿಗಲ್ ಅಂದ್ಬಿಟ್ರೆ ಲೈಟ್ ಬಿಲ್ಲು ಮೀಟ್ರು ಎಲ್ಲ ಹೆಂಗೆ ಬಂತು? ಅದು ಜವಾಬ್ ಕೊಡಿ. ಇವಾಗ ಎಷ್ಟೊಂದು ಹೋರಾಟ ನಡೀತಾ ಇದೆ. ಸ್ಟೂಡೆಂಟ್ಸ್ ಬಗ್ಗೆ ನೀವು ಅಷ್ಟು ಮಾತಾಡ್ತಾ ಇದ್ದೀರಾ. ಇವಾಗ ಜನರು ಇವ್ರು ಏನು ಮಾಡ್ತಾ ಇರೋದು, ದುಡ್ಡು ಬಿಟ್ಟು ಅವ್ರ ಮಕ್ಕಳನ್ನ ಒಳ್ಳೆ ಭವಿಷ್ಯ ಕೊಡೋಕ್ಕೇನೆ ಮಾಡ್ತಾ ಇರೋದು ಇವರೆಲ್ಲ. ಇವಾಗ ಇವ್ರು ಮಾಡಿಲ್ಲ ಅಂದರೆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಹೆಂಗೆ ಬರುತ್ತೆ ಅದೇಳಿ ನೀವು? ಬರೋದು ಯೂತು, ನಾವೆಲ್ಲ ಯೂತು ಸರ್. ಇವಾಗ ನಮ್ಮ ಮನೆಯವ್ರಿಗೆಲ್ಲ ಇವ್ರು ಎಲ್ಲರೂ ದೊಡ್ಡವ್ರು, ಇಲ್ಲಿ ನಿಂತವ್ರು ಎಲ್ಲ ಇವ್ರು ಹೇಳ್ದಂತಾರೆ, 18 ವಯಸ್ಸು ಐತಪ್ಪ ನಿನಗೆ ವೋಟ್ ಹಾಕಂದ್ರೆ ಕಾಂಗ್ರೆಸ್ಗೆ ಹಾಕೋ ಅಂತಾರೆ. ನಾವು BJPಗೆ ಯಾವತ್ತು ವೋಟ್ ಹಾಕಿಲ್ಲ ಸರ್. ಮೋದಿ ಅಂದರೆ ಉಗಿತೀವಿ ನಾವು, ಬೇಡ ನಮಗೆ. DK ಶಿವಕುಮಾರ್ ಅವರು ಬಂದು ಕೂತೋದ್ಮೇಲೆ ಒಂದು ಮರ್ಯಾದೆ ಇತ್ತು. ಸಿದ್ದರಾಮಯ್ಯ ಅವ್ರು ಇಲ್ಲಿ ಈ ಥರ ನಮ್ಗೆ ತೊಂದರೆ ಕೊಟ್ಟಿಲ್ಲ ಬಡವ್ರಿಗೆ. ಅವ್ರ ಬಡವ್ರ ಬಗ್ಗೆ ಯೋಚಿಸ್ಕೊಂಡು ಅವ್ರಿಗೇನು ತೊಂದರೆ ಕೊಡಬೇಡಿ ಅಂತ ಹೇಳ್ತಾ ಇದ್ರು. ಇದು ಏನು ಥರ ಸರ್ಕಾರ ನಡೀತಾ ಇದ್ದಿದ್ದು ಅದು ಹೇಳಿ.